ಸೋಲಿಸಿ ಸುರಪೀಠವನ್ನು ಸಂತೋಷದಲ್ಲಿ ಸೇರಿಕೊಂಡೆ. ಓಹೋ, ಇನ್ನು ಮುಂದಕ್ಕೆ ಅರ್ಪಣ ತರ್ಪಣ ಯಾರಿಗೆ? ಅವಿಭಾಗ ಯಾರಿಗೆ? ಸಂವಾದಿ ತರುಣಿಯರ ಹೊತ್ತಿಗೆ ಸರಿಯಾಗಿ ಸಭೆಯನ್ನು ಪ್ರವೇಶ ಮಾಡಿದಾಗ ಆಗಬೇಕಾದ ಕಾರ್ಯಕ್ರಮಗಳು ನಡೆಯಬೇಕು. ಸರಿಯಾಗಿ ಬರಬೇಕು ಅಲ್ಲವಾ? ಅವರು ಓಡುತ್ತಾರೆ, ಇದನ್ನು ಹಿಡಿದ್ರೆ ಮಾತ್ರ ಕೆಳಗೆ ಬಿಡುತ್ತೆ ಅಂತ. ಸೂರ್ಯಚಂದ್ರರಯ್ಯ ಅಪ್ಪಣೆಯವಿನ ಸಂಚಾರಕ್ಕೆ ಹೊರಟು ನಿಂತಿದ್ದಾರೆ. ಇನ್ನು ಮುಂದಕ್ಕೆ ಸಂಚಾರ ಆಗಬೇಕಿದ್ರೆ ಇಲ್ಲೇ ನಿಂತು ಕಾಲವನ್ನು ಕಳೆಯುವುದು ಸರಿಯಲ್ಲ. ಬನ್ನಿ, ಸ್ವರ್ಗದ ವೈಭವವನ್ನು ವೀಕ್ಷಿಸುವುದಕ್ಕಾಗಿ ಬನ್ನಿ ಮುಂದೆ ಬರೋಣ. ಸುರತು ವೈಚರು ಕೇಳಿ ದುರುಳ ಮಗಿಜ ನಿಂತು ಮೆರೆಯುತ್ತಲಿರಲು ನಾಗದಲ್ಲಿ ಗುರುಗೂತ ಸುಮನಸ ನೆರವಿಯ ನೊಡಗೊಂಡು ತಿರುಗುತ್ತ ಗಿರಿ ಕಾನನದಲ್ಲಿ ತಿರುಗುತ್ತ ಗಿರಿ ಕಾನನದಲ್ಲಿ ಕೃಷ್ಣಾಂದ ಮಹಿಷಾಣದ ಹೋರಾಟವನ್ನು ಸಿಗಿ ಗೈಸೋದೆವು, ತಿರುಗಿ ಹೇಳಿ ವಾಸವನ್ನು ಆರಂಭಿಸಿದೆವು. ದುಷ್ಟ ಮಹಿಷ 3 ಲೋಕಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದರ ಮೂಲಕ ಪಂಚಮಹಾಪಾತ್ರಗಳನ್ನು ಎಸಗಿಕೊಂಡು ಬರ್ತಾ ಇದ್ದಾನೆ. ಮದಾಂಧನಾಗಿ ಮೆರೀತಾ ಇದ್ದಾನೆ. ಕಾರಣವಿಷ್ಟೇ, ಬ್ರಹ್ಮದೇವ ಕೊಟ್ಟಂತಹ ವರದ ಫಲ. ಹಾಗಿದ್ದ ಮೇಲೆ ನಮಗೆ ಬಂದಂತಹ ಕಷ್ಟವನ್ನು ಬ್ರಹ್ಮದೇವನಲ್ಲೇ ನಿವೇದಿಸಿಕೊಂಡರೆ ಅದಕ್ಕೆ ಪರಿಹಾರವೂ ಸಿಗುವುದಕ್ಕೆ ಸಾಧ್ಯ ಉಂಟು. ನಾವೆಲ್ಲರೂ ಒಟ್ಟಾಗಿ ಬ್ರಹ್ಮದೇವನ ಬಳಿಗೆ ಹೋಗೋಣ. ಜಯ ಜಯ ಸತ್ಯಲೋಕ ಇಂದ್ರಾದಿ ದೇವತೆಗಳು ಎದ್ದೇಳಿರಿ, ಯಾಕೆ ಬಂದಿರಿ? ಒರೆಯಬೇಕಿಲ್ಲ ವಾಣಿನಾಥ ಅವಧರಿಸಯ್ಯ ಕಮಲ ಸಂಜಾತ ದುರುಳರಟ್ಟುಳಿಯನ್ನು ಮೊರೆಯುವುದೆಂದನು ತರೆಯಂತ ಗುರುಗಳು ಹೊರನೋರ್ವ ಬಲ್ಲ ಹೊರೆಯಬೇಕಿಲ್ಲ ವಾಣಿನಾಥ ದೇವ. ಶುಭವಾಗ್ಲಿ ಸ್ವಾಮಿ. ನಿಮ್ಮಿಂದಲೇ ವರವನ್ನು ಪಡೆದಂತ ಮಹಿಷಧಾರವ ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. 3 ಲೋಕಗಳು ದುಷ್ಟನ ಸ್ವಾಧೀನವಾಗಿದೆ. ಪಂಚಮಹಾಪಾತಗಳನ್ನು ಎಸಗಿಕೊಂಡು ಬರುತ್ತಿರುವುದ ದುಷ್ಟನು ವಧಿಸಬೇಕಾಗಿದೆ. ವಧಿಸುವ ದಾರಿ ಕಾಣದಾದೆವು ಸ್ವಾಮಿ. ದಾರಿ ತೋರಿಸಿ ಸ್ವಾಮಿ. ಆದರೆ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುದೂದನ ನಡಿಯಲಿ ಸಾದರದಲ್ಲಿ ಭಿನ್ನಯಿಸುವ. ಸುರೇಂದ್ರ, ಮಹಿಷನ ತಪಸ್ಸಿಗೆ ಮೆಚ್ಚಿಂತ ನಾನು ವರವನ್ನು ಕೊಟ್ಟಿದ್ದೇನಂತೂ ಸತ್ಯ. ಸದುಪಯೋಗ ಪಡಿಸಿಕೊಳ್ಳುವುದರ ಬದಲಾಗಿ ದುರುಪಯೋಗದ ಹಾದಿಯನ್ನು ಹಿಡಿತಾನ ಅಂದ ಮೇಲೆ ಆತನು ವಧಿಸಲೇಬೇಕು. ಹಾಗಂತ ನನ್ನಿಂದ ಏನೂ ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ಬಂದಂತ ನೀವು ನಿರಾಶರಾಗಬೇಡಿ. ಹಾಗೆಗಳಿಗೆ ವರ ಇರುವರಿಬ್ಬರು ಕೊಟ್ಟ ವರಗಳ ತೆಗೆಯಲಾರಿಯರು ಪಡೆದು ಕೊಡುವ ಸಮರ್ಥನರಯ್ಯ ತ್ರೈ ಜಗದೇನಿನಂತೆ ಹರಿ ಎಂಬುದಾಗಿ ಆತನನ್ನು ಕೊಂಡಾಡಿದ್ದಾರೆ. ನನ್ನ ಜೊತೆಲಿ ಬನ್ನಿ, ನಾವೆಲ್ಲರೂ ಮಾಧವನಲ್ಲಿಗೆ ಹೋಗುವ. ಬರದುಗಿಣಾತ್ರೆಯ ಪದದೊಳಗಿದಿರಾಗಿ ಮುರುಗರ ನಡೆತರನು ದುರುಳನ ಬಾಧೆಯ ಪರಿಹರಿಸುತ್ತಾನೆ ಪುರದ ಜಗವನೇ ನಾನು. ನಮಸ್ಕಾರ.
ಮಾಸ್ಯ ಅಂತ ನೀನು ಈ ಕಾಡುದಾರಿಯಾಗಿ ಸಂಚರಿಸುವುದಕ್ಕೆ ಒಂದು ಕಾರಣ ಅಂತ ಬೇಕಲ್ಲ, ಏನಾಯ್ತು ನಿನಗೆ ಈ ಬಾವಯ್ಯ? ಕಡೆ ಬರುವುದಕ್ಕೆ ಬರುವಂತ ಕಾರಣ ಉಂಟು. ಹಾ. ಕೂಲ ಮಹಿಷನ ಉಪಟಲ್ಲ ಅವನು ವಿಶ್ವ ಬಗ್ಗೆ ಎಂಬ ಯೋಚಿಸ್ತಾ ಈ ಕಡೆ ಬಂದವ. ಅದು ಸರಿ, ನೀನು ಮಹಿಷನ ಬಾಧೆ ನಿನ್ನ ಕೈಲಾಸಕ್ಕೂ ತಟ್ಟಿದೆ. ಹಾ. ಏನು ಮಾಡೋಣ ಹೇಳು? ಅವನಿಂದಾಗಿ ಮೂರು ಲೋಕವೇ ತತ್ತರಿಸ್ತಾ ಉಂಟು. ಅವನ ವಧೆಗೊಂದು ದಾರಿ ಕಾಣಬೇಕೆನ್ನುವುದಾಗಿ ನಿನ್ನನ್ನು ಹುಡುಕ್ತಾ ನಾನು ಹೊರಟವ. ನಡು ದಾರಿಯಲ್ಲಿ ಒಂದಾದೆವು. ಅದು ಕಾಣುತ್ತಾ ಉಂಟಲ್ಲ ಚಂದ್ರಕಾಂತ ಶಿಲೆ, ಅದರಲ್ಲಿ ಕುಳಿತ ಆತನ ವಧೆ ಬಗ್ಗೆ ಯೋಚಿಸು. ಹಾಗೆ ಕುಳಿತವರು ಚಂದ್ರಕಾಂತ ಇಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುವುದಲಿರಲಿತ ಮಣಿನ ಭವದುರತ ನುಡಗೊಂಡು ನಡೆದಂದು ವೈಕುಂಠನ ಕಾಣದೆ ಬಳಿಕ ಶರೀರವಾಣಿಯು ನರಿತು ನಡೆದದು ಹರಿಹರರ ಪದ ಕೆರಗಿ ಸಕಲರು ದುರುಳಮಗಿ ಜಾದುರನ ಬಾಧೆಯ ಪರಿಗರಿಸುತ್ತಲಿ ನೀವೇ ನಮ್ಮನು ಪೊರೆವುದೆ ನಾನು ಹರಿಹರರ ಪಾದದ ಮೇಲೆಗೆ ನಮೋ ನಮಃ. ಎಲ್ಲವರೂ ಇದ್ದೇಳಿ. ಶ್ರೀಹರಿ ನನ್ನಿಂದಲೇ ವರವನ್ನು ಪಡೆಯುವಂತ ಮಹಿಷದಾನವ ಲೋಕ ಕಂಟಕನಾಗಿ ಮೆರೀತಾ ಇದ್ದಾನೆ. ಭೂಲೋಕದ ಧರ್ಮ ಯಾವುದುಂಟ ಅದನ್ನು ಮೆಟ್ಟಿ ನಿಂತಿದ್ದಾನೆ. ಅಧರ್ಮವೇ ತಾಂಡವಾಡುತ್ತಾ ಉಂಟು. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಹುಟ್ಟಿದ್ದಾನೆ. ಲೋಕ ಕಂಟಕನಂತ ಮಹಿಷನನ್ನು ವಧಿಸಿ ಜಗತ್ತಿಗೊಂದು ಕ್ಷೇಮವನ್ನು ಕರುಣಿಸಬೇಕೆಂಬುದಾಗಿ ಪ್ರಾರ್ಥನೆ. ಕದಿದಾಡಲಾತನ ದಿವ್ಯ ತೇಜವು ಮೇಲೆ ಕಡರೆ ಎಲ್ಲಿ ನೋಡಿದ್ರು ಮಹಿಷ ಮಹಿಷ. ಆತನ ವಧೆಗಾಗಿ ನನ್ನ ಈ ದಿವ್ಯ ತೇಜಸ್ಸನ್ನು ಹೊರಗಡೆ ಮಹಿಷನ ವಧೆಗಾಗಿ ನನ್ನಲ್ಲಿ ಅಡಕವಾಗಿರುತ್ತ ಬ್ರಹ್ಮಶಕ್ತಿಯನ್ನು ಹೊರಗಡೆದಿದ್ದೇನೆ. ನಮ್ಮ ತೇಜಸ್ಸನ್ನು ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜ ಚಾರು ದಿಕ್ಪಾಲಕರ ತೇಜ ಮುಂದಾಗುತ್ತಲೆಯೇ ನರಿಯಾಕೃತಿ ತಿಳಿದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು.
ಜನನಿ ಹೇಳಿ ಮಕ್ಕಳೇ ಎದ್ದೇಳಿ ಸಧೈರ್ಯ ತಾಳಿ ಎಲ್ಲರೂ ಒಂದಾಗಿ ಹಿಣಗಿರಿಯನ್ನು ಸೇರಿ ಪ್ರಾಂಜಲ ಮನಸ್ಸಿಂದ ಪ್ರಾರ್ಥಿಸಿಕೊಂಡಿರ ಮಕ್ಕಳೇ ಪ್ರೀತಳಾದೆ ಸಂಪ್ರೀತಳಾದೆ ಪ್ರತ್ಯಕ್ಷಳಾದೆ ನಿಶಾಕಮಲದಂತಾಗಿ ನಿಮ್ಮ ವದನ ಯಾರಿಂದ ಬಂದಂತಹ ಕಷ್ಟ ಯಾಕೆ ಭೀತಿ ನಿವೇದಿಸಿಕೊಳ್ಳಿ ಮಕ್ಕಳೇ ಮಾತನಾಲಿದು ಖಳಮಗಿ ಜನೋಗೋ ವಿಧಾತನೇ ಸಿಗವರ ಬಲದಿ ಸುರವ್ರಾತವನ್ನು ದೆಸಗೆಡಿಸಿದನು ನಿರ್ಭೀತಿಯಿಂದ ನಮಗೊದಗಿದಂತ ಕಷ್ಟವನ್ನು ನಿಮ್ಮಲ್ಲಿ ಭಿನ್ನವಿಸಿಕೊಳ್ಳದೆ ಅನ್ಯತಾ ಪೊರೆಯುವವರು ಯಾರಿದ್ದಾರೆ ಹೇಳಿ ಧರೆಯಲ್ಲಿ ಹುಟ್ಟಿಕೊಂಡಿದ್ದಾರೆ ಮಾಲಿನಿ ಸಂಜಾತನ ಅಂತ ಮಹಿಷ ಈ ಬ್ರಹ್ಮನಿಂದ ವರವನ್ನು ಪಡೆದು ಪ್ರಮತ್ತ ಈ ದೇವಲೋಕವನ್ನು ಸೇರಿ ಇಂದ್ರಾದಿ ದೇವತೆಗಳನ್ನು ಹೊಡೆದಾಡಿಸಿ ಆತನ ಅಧಿಪತ್ಯವನ್ನು ಸ್ಥಾಪಿಸಿದ್ದಾನೆ. 3 ಲೋಕವು ಆತನ ವಶವಾಗಿದೆ. ಧರೆಯಲ್ಲಿ ಯಜ್ಞ ಯಾಗಾದಿಗಳು ನಡೆಯುವುದಿಲ್ಲ. ಸ್ತ್ರೀಹತ್ಯೆ ಭ್ರೂಣಹತ್ಯೆ ಬ್ರಹ್ಮಹತ್ಯೆ ಎನ್ನುವಂತಹ ಪಂಚಮಹಾ ಪಾತಕವನ್ನು ಎಸಗಿ ಲೋಕ ಕಂಟಕರಾದಂತ ಮಹಿಷರನ್ನು ವಧಿಸಿ ನಮ್ಮನ್ನು ಪೊರೆಯಬೇಕು. ಸರತಿರುಗ ಭವನ ಬರದೆ ಸುರವನ್ನು ಸೋಲಿಸಿ ವರಬಲದಿಂದಲೇ ಮೆರವನೆ ಕಳನಾಗದಿ ಮೂರು ಮೂರ್ತಿಗಳೇ ಇಂದ್ರಾದಿ ದೇವತೆಗಳೇ ಮಾಲಿನಿಯ ಸಂಜಾತನಾಗಿರುವ ಮಹಿಷದಾನವ ವಿಧಿಯಿಂದ ವರವನ್ನು ಗಳಿಸಿ ದೇವಲೋಕವನ್ನು ಸೇರಿದನೇ ಧರ್ಮಾತ್ಮರಾಗಿರುವ ದೇವತೆಗಳನ್ನು ಗಳಿಸಿದೆ. ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆಳೆಯುತ್ತಿರುವ ದುರುಳ ಮಹಿಷನನ್ನು ವಂದಿಸಿ ನಿಮಗೆಲ್ಲರಿಗೂ ನೆಮ್ಮದಿ ಒದಗಿಸ್ತೇನೆ. ಧೈರ್ಯಸ್ಥರಾಗಿರಿ. ಆತನ ಜೊತೆಯಲ್ಲಿ ಶಂಕದುರ್ಗಾದಿಗಳಿದ್ದಾರೆ. ಶಂಕದುರ್ಗಾದ್ಯರು ನೋಡಿಕೊಂಡು ಶಂಕದುರ್ಗದ್ಯರು ನುಡಿಗೊಂಡು ಧರ್ಮವ ಬಿಂಕನಿಗೆ ಹಾಕ್ತಾನೆ. ಶಂಕಿತ ದೇದರಿದನ್ನು ಬರುವೆ ನನ್ನ ಕಿಂಕರಗಳು ಪ್ರೇಮದಿ ನನ್ನ ಕನ್ನಮ್ಮಗಳಿರ ದುಷ್ಟರಾನುಜರಾಗಿರುವಂತಹ ಶಂಖಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ರೂ ಕೂಡ ಕ್ಷಣಾರ್ಥದಲ್ಲೇ ಮನವಿ ಸಮಸ್ತ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡ್ತೇನೆ. ಧೈರ್ಯಸ್ಥರಾಗಿರಿ ಧೈರ್ಯಸ್ಥರಾಗಿರಿ ಧೈರ್ಯಸ್ಥರಾಗಿರಿ. ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಜಯ 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 ಇಂದ್ರಾದಿ ದೇವತೆಗಳೇ, ನಮ್ಮ ನಾಡಿನಂತ ಭಯವಾಕ್ಯವನ್ನು ಕೇಳಿ ನಾವೆಲ್ಲವರು ಧೈರ್ಯವನ್ನು ಹೊಂದಿದ್ದೇವೆ. ಎಲ್ಲ ಆನಂದ ಪರವಶರಾಗಿದ್ದೇವೆ. ಅಮ್ಮ ಅಂಬರದಿಂದ ಕುಂಬಿರಿಗಳಿಗೆ ಬರುವಾಗ ನಿರಾವರಣೆಯಾಗಿದ್ದಾಳೆ. ಅವಳನ್ನು ಶೃಂಗರಿಸಲಿಕ್ಕೆ ಬೇಕಾಗಿ ದೇವಶಿಲ್ಪಿಯಾದಂತ ವಿಶ್ವಕರ್ಮನು ಘನತರವ ಅಂತ ಆಭರಣ ವಸನಾದಿಗಳನ್ನು ತಂದಿರಿಸಿದ್ದಾನೆ. ದೇವತಾ ನಾರಿಯರು ಶಾಸ್ತ್ರೋಕ್ತವಾಗಿ ಶೃಂಗಾರವನ್ನು ಮಾಡಿದ್ದಾರೆ. ಕಳನ ವಧೆಗಾಗಿ ನಮ್ಮನ್ನು ಹೊರಟು ನಿಂತವಳು. ಆದರೆ ಹಸ್ತಗಳು ಬರಿದಾಗಿವೆ ಇಲ್ಲ. ನಮ್ಮಲ್ಲಿರುವಂತಹ ಈ ಆಯುಧಗಳು ಪಾವಿತ್ರ್ಯತೆಯನ್ನು ಹೊಂದಿದ್ದಕ್ಕೆ ಬೇಕಾಗಿ ಅರ್ಪಿಸೋಣವೇ ಅವಳಿಗೆ. ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ತಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗಿ ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತಿಯಾಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತನು ತಿಸಿದರು ಭಯದಿಂಗೆ ಜಯ 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 ಜಯ
ಅರಿತಂತ ಹಿಮವಂತನು ಸಿಂಹನಾಗಿ ಬರ್ತೇನೆಂಬುದಾಗಿ ಹೇಳಿದ್ದಾನಲ್ಲ.